ये लोग भगवान रामचंद्र जी को भगवान मानते ही नहीं है। राम व्यवसाय अमित शाह जी से 5 प्रश्न पूछना। The story viewers because there has been another flare up of violence. पुलिस ने बहुत ही शर्मनाक हरकत करी है। वजन कम होता जा रहा है, शुगर। ನಮಸ್ಕಾರ, ಬನ್ನಿ ನೇರವಾಗಿ ಇವತ್ತಿನ ವಿಷಯಕ್ಕೆ ಹೋಗೋಣ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವು ದೇಶಾದ್ಯಂತ ನಡೆಯುತ್ತಿರುವ ಕೆಲವು ಪ್ರಮುಖ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನೋಡಿ, ದೇಶದಲ್ಲಿ ಬಿರುಗಾಳಿಯಂಥ 3 ದೊಡ್ಡ ವಿವಾದಗಳು ಭುಗಿಲೆದಿವೆ. ಆದರೆ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, ಈ ಎಲ್ಲದರ ನಡುವೆ ಉನ್ನತ ನಾಯಕತ್ವದಿಂದ ಕಂಡುಬರ್ತಿರುವ ಸಂಪೂರ್ಣ ಮೌನ. ಹೌದು, ಈ ಮೌನ ಸಾರ್ವಜನಿಕ ವಲಯದಲ್ಲಿ ಈಗ 10 ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. To the heart of the story viewers because there has been another flare up of violence. ಈಗ ನಿಮ್ಮ ಮನಸ್ಸಲ್ಲೂ ಇದೇ ಪ್ರಶ್ನೆ ಮೂಡ್ತಾ ಇರಬಹುದು ಅಲ್ವಾ? ಭಾರತದ ಅತಿ ದೊಡ್ಡ ವಿವಾದಗಳ ಬಗ್ಗೆ ಈ ಮಟ್ಟದ ಮೌನ ಯಾಕೆ ಅಂತ. ತಳಮಟ್ಟದಲ್ಲಿ ಗಂಭೀರವಾದ ಅಸ್ತವ್ಯಸ್ತಗೊಂಡ ಘಟನೆಗಳು ನಡೀತಾ ಇವೆ. ಆದರೆ ಮತ್ತೊಂದೆಡೆ ಸರ್ಕಾರದ ಉನ್ನತ ಮಟ್ಟದಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯಾಗಲಿ ಅಥವಾ ಹೊಣೆಗಾರಿಕೆಯಾಗಲಿ ಕಂಡುಬರುತ್ತಿಲ್ಲ ಅಂತ ಮೂಲಗಳು ವಿಶ್ಲೇಷಿಸುತ್ತವೆ. ವಾಸ್ತವ ಮತ್ತು ನಾಯಕತ್ವದ ಪ್ರತಿಕ್ರಿಯೆ ನಡುವಿನ ಈ ದೊಡ್ಡ ಅಂತರವೇ ಪ್ರಸ್ತುತ ರಾಜಕೀಯ ವಾತಾವರಣದ ಪ್ರಮುಖ ಚರ್ಚಾ ವಿಷಯವಾಗಿದೆ. ಈ ಗೊಂದಲಮಯವಾದ ರಾಷ್ಟ್ರೀಯ ಸುದ್ದಿಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಮುಂದಿನ ಕೆಲವೇ ನಿಮಿಷಗಳಲ್ಲಿ ಈ ಇಡೀ ವಿಶ್ಲೇಷಣೆಯನ್ನು 5 ಪ್ರಮುಖ ವಿಷಯಗಳಾಗಿ ವಿಂಗಡಿಸಲಾಗುವುದು. ಮೊದಲನೆಯದು ಮಣಿಪುರದಲ್ಲಿನ ಅಶಾಂತಿ, ಎರಡನೆಯದು ರಾಮಮಂದಿರದ ದೇಣಿಗೆ ಆರೋಪಗಳು, ಆಮೇಲೆ ಮಾಧ್ಯಮಗಳ ಒಲವು, ನಂತರ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಕೊನೆಯದಾಗಿ ಉತ್ತರಗಳಿಗಾಗಿ ನಡೆಯುತ್ತಿರುವ ಆಗ್ರಹ. ಸರಿ, ನಮ್ಮ ಪಟ್ಟಿಯಲ್ಲಿರುವ ಮೊದಲನೇ ಪ್ರಮುಖ ವಿಷಯದ ಕಡೆ ಗಮನ ಹರಿಸೋಣ. ಅದೇ ಮಣಿಪುರದಲ್ಲಿ ಮರುಕಳಿಸುತ್ತಿರುವ ಹಿಂಸಾಚಾರ ಮತ್ತು ಮುಂದುವರೆದಿರುವ ಅಶಾಂತಿ. ಗ್ರೌಂಡ್ ಲೆವೆಲ್ನಲ್ಲಿ ವಾಸ್ತವವಾಗಿ ಏನಾಗ್ತಾ ಇದೆ ಅಂತ ನಾವು ಗಮನಿಸೋದಾದ್ರೆ, ವರದಿಗಳ ಪ್ರಕಾರ ಪೈಮೋಯ್ ಅನ್ನೋ ಒಂದು ನಿರ್ಜನ ಕುಕಿ ಗ್ರಾಮದಲ್ಲಿ ಬರೋಬ್ಬರಿ 20 ಮನೆಗಳನ್ನ ಸುಟ್ಟಾಕಲಾಗಿದೆ. ಆಶ್ಚರ್ಯ ವಿಷಯ ಏನಪ್ಪಾ ಅಂದ್ರೆ, ಆಸ್ತಿಪಾಸ್ತಿಯೆಲ್ಲ ಸುಟ್ಟು ಕರಕಲಾದ ಮೇಲೆಯೇ ಭದ್ರತಾ ಪಡೆಗಳು ಅಲ್ಲಿಗೆ ತಲುಪಿದು ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಇದು ಅಲ್ಲಿನ ಭದ್ರತಾ ವ್ಯವಸ್ಥೆಯ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸುತ್ತೆ. ಇನ್ನು ಈ ಭೀಕರ ಹಿಂಸಾಚಾರಕ್ಕೆ ರಾಜಕೀಯ ವಿರೋಧ ಪಕ್ಷಗಳಿಂದ ತೀಕ್ಷ್ಣ ಪ್ರತಿಕ್ರಿಯೆಗಳು ಬರ್ತಾ ಇವೆ. ರಾಹುಲ್ ಗಾಂಧಿಯವರು ತಮ್ಮ ಈ ಟ್ವೀಟ್ನಲ್ಲಿ ಮಣಿಪುರದ ಹಿಂಸಾಚಾರವನ್ನ ನೇರವಾಗಿ ವಿಭಜಕ ರಾಜಕೀಯಕ್ಕೆ ತಳುಕು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿಯವರ ಮೌನವನ್ನ ನೇರವಾಗಿ ಪ್ರಶ್ನಿಸಿರುವ ಅವರು ಸರ್ಕಾರದಿಂದ 2 ಮಾತಿನ ಸಾಂತ್ವನ ಸಿಗಬಹುದು ಅನ್ನೋ ಭರವಸೆಯನ್ನೇ ಇಡೀ ದೇಶ ಕಳೆದುಕೊಂಡಿದೆ ಅಂತ ಹೇಳಿದ್ದಾರೆ. ಈಗ ಈ ವಿಶ್ಲೇಷಣೆಯ ಎರಡನೇ ಪ್ರಮುಖ ಘಟ್ಟಕ್ಕೆ ಹೋಗೋಣ. ಇದು ಸಂಪೂರ್ಣವಾಗಿ ವಿಭಿನ್ನವಾದ ಮತ್ತೊಂದು ಬಿಕ್ಕಟ್ಟು. ಅದೇ ಅಯೋಧ್ಯೆಯ ರಾಷ್ಟ್ರಗಳನ್ನ ಕೇಳಿದ್ದಾರೆ. आप राम मंदिर क्यों नहीं गए? ये मैं नहीं पूछ रही, देश की जनता पूछना चाहती है, आप राम मंदिर क्यों नहीं गए? दूसरा प्रश्न, क्या आपका भगवान राम के दर्शन करने को मन नहीं करता? तीसरा प्रश्न, क्या आपका राम मंदिर जाने को मन नहीं करता? चौथा प्रश्न, क्या आपको भगवान राम के आशीर्वाद की जरूरत है? और 5वां और सबसे अहम प्रश्न, क्या आप रामचंद्र जी को भगवान मानते? ಈ ವಿವಾದ ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರ ಈ ಒಂದು ಹೇಳಿಕೆ ಆನ್ಲೈನ್ನಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕೇವಲ ಸಣ್ಣ ಮೀನುಗಳನ್ನು ಹಿಡಿಯಲಾಗಿದೆ, ನಾನು ಬಾಯಿ ಬಿಟ್ರೆ ನನ್ನನ್ನೇ ಮುಗಿಸ್ಬಿಡ್ತಾರೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ಈ ಕಳ್ಳತನದ ಹಿಂದೆ ದೊಡ್ಡ ದೊಡ್ಡ ಹೆಸರುಗಳಿವೆ ಮತ್ತು ಪ್ರಭಾವಿ ವ್ಯಕ್ತಿಗಳು ಶಾಮೀಲಾಗಿದ್ದಾರೆ ಅಂತ ಅವರು ಪರೋಕ್ಷವಾಗಿ ಸುಳಿವು ನೀಡ್ತಾ ಇದ್ದಾರೆ. क्या बागेश्वर धाम के पीठाधीश्वर पंडित धीरेन्द्र शास्त्री की जान को कोई बड़ा ಈಗ ನಮ್ಮ ವಿಶ್ಲೇಷಣೆಯ 3ನೇ ಭಾಗಕ್ಕೆ ಬರೋಣ. ಅದುವೇ ಮಾಧ್ಯಮಗಳ ಒಲವು ಮತ್ತು ನ್ಯಾಯಾಲಯದ ತೀರ್ಪುಗಳು. ಈ ಎಲ್ಲಾ ಘಟನೆಗಳನ್ನ ಮಾಧ್ಯಮಗಳು ಹೇಗೆ ವರದಿ ಮಾಡ್ತಿವೆ ಅನ್ನೋದನ್ನ ವಿಶ್ಲೇಷಿಸೋದು ಕೂಡ ತುಂಬಾನೇ ಮುಖ್ಯ. ಇಲ್ಲಿ 2 ವಿಭಿನ್ನ ಸನ್ನಿವೇಶಗಳ ಹೋಲಿಕೆ ಇರೋದನ್ನ ನೀವು ನೋಡಬಹುದು. ರಾಮಮಂದಿರ ಪ್ರಕರಣದಲ್ಲಿ ಕೋರ್ಟ್ ತೀರ್ಪು ಬರೋಕು ಮುಂಚೆನೆ ಕೆಲವು ಮಾಧ್ಯಮಗಳು ವ್ಯಕ್ತಿಗಳನ್ನ ನಿರ್ದೋಷಿ ಅಂತ ಘೋಷಿಸಲು ಆತುರ ಪಡ್ತಾ ಇವೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಖಾನ್ ಸರ್ ವಿರುದ್ಧ ಸ್ವತಃ ಮಾಧ್ಯಮ ನಿರೂಪಕಿಯೇ ಹೂಡಿದ ಮಾನನಷ್ಟ ಮೊಕದ್ದಮೆಯಲ್ಲಿ ನ್ಯಾಯಾಲಯ ಮಧ್ಯಂತರ ಪರಿಹಾರ ನೀಡಲು ನಿರಾಕರಿಸಿದೆ. तरफ से अंतरिम राहत यानी तुरंत वीडियो हटाने की गुहार लगाई गई, लेकिन कोर्ट ने ये इंटरिम रिलीफ देने से साफ ಇದು ಮಾಧ್ಯಮಗಳ ಆತುರ ಮತ್ತು ನ್ಯಾಯಾಲಯದ ಕಟ್ಟುನಿಟ್ಟಿನ ನಿಲುವಿನ ನಡುವಿನ ಸಂಘರ್ಷವನ್ನ ಎತ್ತಿ ತೋರಿಸ್ತಾ ಇದೆ.
ಇನ್ನು ನಮ್ಮ 4ನೇ ಪ್ರಮುಖ ವಿಷಯ, ರಾಷ್ಟ್ರ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ತೀವ್ರಗೊಳ್ಳುತ್ತಿರುವ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹ. ಜಂತರ್ ಮಂತರ್ನಲ್ಲಿ ಅಸಲಿಗೇನಾಯಿತು? ಸಾಮಾಜಿಕ ಕಾರ್ಯಕರ್ತ ಅಭಿಜಿತ್ ದೀಪಕ್ ಅವರು ನೀಡಿರೋ ವರದಿ ಪ್ರಕಾರ ಮೊದಲಿಗೆ ವಿದ್ಯಾರ್ಥಿಗಳು ಶಿವಾಜಿ ಮತ್ತು ಭಗತ್ ಸಿಂಗ್ ಅವರ ಪುಸ್ತಕಗಳನ್ನಿಟ್ಕೊಂಡು ಒಂದು ಚಿಕ್ಕ ಗ್ರಂಥಾಲಯ ಸ್ಥಾಪಿಸಿದ್ರು. ಆದ್ರೆ ಪೊಲೀಸ್ ಅಧಿಕಾರಿಗಳು ಆ ಐತಿಹಾಸಿಕ ನಾಯಕರ ಪುಸ್ತಕಗಳನ್ನು ರಸ್ತೆಗೆ ಎಸೆದ್ರು ಅನ್ನೋದು ಅತ್ಯಂತ ಗಂಭೀರ ಆರೋಪ. ಅಷ್ಟೇ ಅಲ್ಲ, ನಂತರ ನಡೆದ ವಿದ್ಯಾರ್ಥಿಯ ಮೇಲಿನ ಹಲ್ಲೆಯಿಂದಾಗಿ ಈಗ ಎಸಿಪಿ ಅವರನ್ನೇ ಅಮಾನತು ಮಾಡಬೇಕು ಅಂತ ಪ್ರತಿಭಟನೆ ಉಗ್ರ ರೂಪ ತಾಳಿದೆ. ಈಗ ನೀವು ನೋಡ್ತಿರೋದು ಕೇವಲ ಒಂದೇ ಒಂದು ಸಂಖ್ಯೆ, 22. ಆದರೆ ಇದು ಬರೀ ನಂಬರ್ ಅಲ್ಲ, ಸದ್ಯ ಉಪವಾಸ ಸತ್ಯಾಗ್ರಹದಲ್ಲಿ ಕೂತಿರೋ ವಿದ್ಯಾರ್ಥಿಗಳ ನಿಖರವಾದ ಲೆಕ್ಕ ಇದು. ಸರ್ಕಾರದ ಜೊತೆ ಯಾವೇ ಮಾತುಕತೆ ನಡೆಯದೆ ಪರಿಸ್ಥಿತಿ ಎಷ್ಟು ಗಂಭೀರ ಹಂತ ತಲುಪಿದೆ ಅನ್ನೋದನ್ನ ಈ ಒಂದು ಸಂಖ್ಯೆ ಸಾರಿ ಹೇಳ್ತಾ ಇದೆ. ಈ ಉಪವಾಸ ಸತ್ಯಾಗ್ರಹದ ಭೌತಿಕ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಆಗ್ತಿದೆ ಅಂದ್ರೆ, ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ವರದಿಗಳು ನಿಜಕ್ಕೂ ಕಳವಳಕಾರಿಯಾಗಿವೆ. ಅವರು 5ನೇ ದಿನದಿಂದ 6ನೇ ದಿನಕ್ಕೆ ಕಾಲಿಟ್ಟಿದ್ದಾಗೆ ಅವರ ದೇಹದ ತೂಕ ನಿರಂತರವಾಗಿ ಇಳಿತಾ ಇದೆ, ಶುಗರ್ ಲೆವೆಲ್ ಕುಸಿತಾ ಇದೆ, ಹಾಗೆ ರಕ್ತದೊತ್ತಡ ಕೂಡ ಕಡಿಮೆ ಆಗ್ತಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಸರ್ಕಾರದ ಕಡೆಯಿಂದ ಯಾವುದೇ ಅಧಿಕೃತ ಮಧ್ಯಪ್ರವೇಶ ಅಥವಾ ಸಂವಾದ ನಡೆದಿರೋದು ಪರಿಸ್ಥಿತಿಯನ್ನ ಮತ್ತಷ್ಟು ಜಟಿಲಗೊಳ. ಈ ಎಲ್ಲಾ ಪ್ರತ್ಯೇಕ ಘಟನೆಗಳು ಸೇರಿ ಒಂದು ದೊಡ್ಡ ಸಾರ್ವಜನಿಕ ಬಿಕ್ಕಟ್ಟಿನತ್ತ ನಮ್ಮನ್ನ ಹೇಗೆ ಕೊಂಡೊಯ್ತವೆ ಅಂತ ಅವಲೋಕಿಸೋಣ. ಕಳ್ಳತನದ ಆರೋಪಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಇದರ ಜೊತೆಗೆ ರಾಷ್ಟ್ರ ರಾಜಧಾನಿಯಲ್ಲೇ ವಿದ್ಯಾರ್ಥಿಗಳ ಉಪವಾಸ ಸತ್ಯಾಗ್ರಹ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ. ಈ ಎಲ್ಲವೂ ಏಕಕಾಲದಲ್ಲಿ ನಡೀತಾ ಇವೆ. ಈ 3 ಬಗೆಹರಿಯದ ಬಿಕ್ಕಟ್ಟುಗಳೇ ಇವತ್ತು ಸಾರ್ವಜನಿಕ ಚರ್ಚೆಯನ್ನ ಒಂದು ಅತ್ಯಂತ ತೀವ್ರ ಸ್ವರೂಪಕ್ಕೆ ತಂದು ನಿಲ್ಲಿಸಿವೆ. ಮತ್ತು ಈ ಇಡೀ ವಿದ್ಯಮಾನಗಳು ನಡೀತಾ ಇದ್ರೂ ನಾಯಕತ್ವದ ಮೌನ ಎಷ್ಟರ ಮಟ್ಟಿಗೆ ಸರಿ? ಹೊಣೆಗಾಳಿಕೆಯ ದೃಷ್ಟಿಯಿಂದ ಈ ಮೌನ ಮುರಿಯುವುದು ಅವಶ್ಯಕವೇ? ಈ ಮೂಲ ಮಾಹಿತಿಯ ವಿಶ್ಲೇಷಣೆಯು ಇಂದಿನ ಪರಿಸ್ಥಿತಿಯ ಸ್ಪಷ್ಟ ಚಿತ್ರಣವನ್ನು ನಿಮಗೆ ನೀಡಿದೆ ಅಂತ ನಾವು ಭಾವಿಸ್ತೀವಿ. ನಾಯಕತ್ವ ಮತ್ತು ಜವಾಬ್ದಾರಿಯ ಬಗ್ಗೆ ನಿಮ್ಮನ್ನ ನೀವು ಪ್ರಶ್ನಿಸಿಕೊಳ್ಳಲು ಇದು ಖಂಡಿತವಾಗಿಯೂ ಒಂದು ಕಾರಣವಾಗಿದೆ.